ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಅಭಿಮಾನಿಗಳ ಬಳಿ ಅಮ್ಮೋಗಿ ಪೂಜಾರಿ ಮಾತಾಡೋದು. ವಿಷಯ ಏನಪ್ಪ ಅಂತಂದ್ರೆ ಇವತ್ತು ಬಂದುಬಿಟ್ಟು ರೀ ಕೂಡಲ ಸಂಗಮದಲ್ಲಿರುವ ದೇವಸ್ಥಾನ ನೋಡಕ್ಕೆ ಶ್ರೀ ಬಸವೇಶ್ವರ ದೇವಸ್ಥಾನ ಕೂಡಲ ಸಂಗಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಕೂಡಲ ಸಂಗಮಕ್ಕೆ ಬಂದಿದ್ದೀವಿ. ನೋಡಮ್ರಿ ವಿಶೇಷತೆ ಹಂಗದ ತೋರಿಸ್ತೀನಿ ಬರ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ರಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಹಿಂಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ರಿ ನೆಕ್ಸ್ಟ್ ವಿಡಿಯೋದಾಗ. ಅವರು 12ನೇ ಶತಮಾನದ ವಚನಕಾರರಲ್ಲಿ ಅಗ್ರಮಾನ್ಯರು. ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಅವರು ಈಗಿನ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಕೃಷ್ಣ ಮಲಪ್ರಭಾ ನದಿಗಳು ಕೂಡುವ ಕೂಡಲ ಸಂಗಮ ಆ ಕಾಲಕ್ಕೆ ಪ್ರಸಿದ್ಧ ವಿದ್ಯಾಕೇಂದ್ರ ಆಗಿತ್ತು. ಜಾತವೇದ ಮುನಿ ಇಲ್ಲಿ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದ್ದ. ಈ ವಿದ್ಯಾಕೇಂದ್ರದಲ್ಲಿ ಬಸವಣ್ಣನವರು ಅವರ ಸೋದರಳಿಯ ಚೆನ್ನಬಸವಣ್ಣ, ಅಕ್ಕನಾಗಮ್ಮ ಮೊದಲಾದವರು ಶಿಕ್ಷಣ ಪಡೆದರು. ವಿದ್ಯಾಭ್ಯಾಸದ ನಂತರ ಕಲ್ಯಾಣಕ್ಕೆ ಅಂದರೆ ಈಗಿನ ಬಸವ ಕಲ್ಯಾಣಕ್ಕೆ ತೆರಳಿದ ಬಸವಣ್ಣನವರು ಕೂಡಲ ಸಂಗಮ ದೇವನಾಂಕಿತದಲ್ಲಿ ವಚನಗಳನ್ನು ರಚಿಸಿದರು. ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಗಳಾಗಿದ್ದ ಇವರು ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ಅಲ್ಲಿಂದ ಕೂಡಲ ಸಂಗಮಕ್ಕೆ ಬಂದು ಅಲ್ಲೇ ಶಿವೈಕ್ಯರಾದರು. ಜಗಜ್ಯೋತಿ ಬಸವಣ್ಣನವರ ಸಂಪರ್ಕದಿಂದ ಈ ಸ್ಥಳ ಪವಿತ್ರ ಕ್ಷೇತ್ರವಾಯಿತು. ಪ್ರತಿ ವರ್ಷವೂ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಕೂಡಲ ಸಂಗಮದಲ್ಲಿ ಚಾಲುಕ್ಯರ ಕಾಲದ ಪ್ರಖ್ಯಾತ ಸಂಗಮೇಶ್ವರ ದೇವಾಲಯವಿದೆ. ಸಂಗಮೇಶ್ವರ ಬಸವಣ್ಣನವರ ಆರಾಧ್ಯ ದೈವ. ಸಂಗಮೇಶ್ವರ ದೇಗುಲದಿಂದ ಪೂರ್ವಕ್ಕೆ ನಂದಿದಡಿಯಲ್ಲಿ ಅಂದರೆ ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳದಲ್ಲಿ ಐಕ್ಯ ಮಂಟಪವಿದ್ದು ಅದರಲ್ಲಿರುವ ಲಿಂಗಕ್ಕೆ ನಿತ್ಯವೂ ಭಕ್ತಾದಿಗಳು ಗೌರವ ಸಲ್ಲಿಸುತ್ತಾರೆ. ಆದರೆ ಶತಮಾನಗಳ ಹಿಂದೆ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿ ಪುಣ್ಯಕ್ಷೇತ್ರವಾಗಿ ವಿಜೃಂಭಿಸಿದ ಕೂಡಲ ಸಂಗಮ ಕಾಲಾನಂತರದಲ್ಲಿ ಪುಟ್ಟ ಗ್ರಾಮವಾಗಿ ಸಂಕುಚಿತಗೊಂಡಿತು. ಇದನ್ನು ಮನಗಂಡ ರಾಜ್ಯ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ ಸುಮಾರು 40 ಕೋಟಿ ರು ವೆಚ್ಚದಲ್ಲಿ ಕೂಡಲ ಸಂಗಮಕ್ಕೆ ಕಾಯಕಲ್ಪ ನೀಡಿ ಅದಕ್ಕೆ ದೇಶದ ಪ್ರವಾಸಿ ನಕ್ಷೆಯಲ್ಲಿ ಮುಖ್ಯ ಸ್ಥಾನವನ್ನು ತಂದುಕೊಟ್ಟಿದೆ. ಸಂಗಮೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಪ್ರವೇಶ ದ್ವಾರದಲ್ಲಿ 65 ಅಡಿ ಎತ್ತರದ ರಾಜಗೋಪುರ ನಿರ್ಮಿತವಾಗಿದೆ. ದೇವಾಲಯದ ಸುತ್ತಲೂ ಆಕರ್ಷಕ ಪ್ರಾಕಾರ ಮಂಟಪಗಳನ್ನು ಕಟ್ಟಿಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪರಿಣಾಮವಾಗಿ ಹಿನ್ನೀರಿನಲ್ಲಿ ಮರೆಯಾಗಲಿದ್ದ ಐಕ್ಯ ಮಂಟಪದ ಸುತ್ತಲೂ ವೃತ್ತಾಕಾರದ ಗೋಡೆ ಎಬ್ಬಿಸಿ ಯಾತ್ರಿಗಳಿಗೆ ಲಿಂಗದರ್ಶನ ಮಾಡಲು ಅನುವು ಮಾಡಿಕೊಡಲಾಗಿದೆ. ಭಕ್ತಾದಿಗಳು ಐಕ್ಯ ಮಂಟಪಕ್ಕೆ ಹೋಗಿ ಬರಲು ಸುಂದರವಾದ ಸೇತುವೆಯನ್ನು ಕಟ್ಟಿಸಲಾಗಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಅತ್ಯಾಧುನಿಕ ಯಾತ್ರಿ ನಿವಾಸವನ್ನು ನಿರ್ಮಿಸಲಾಗಿದೆ. ಹಿಂದೆ ಅನ್ನದಾಸೋಹಕ್ಕೆ ವಿಶ್ವವಿಖ್ಯಾತಿ ಪಡೆದಿದ್ದ ಕೂಡಲ ಸಂಗಮದಲ್ಲಿ ಈಗ ಭವ್ಯವಾದ ದಾಸೋಹ ಭವನವನ್ನು ಕಟ್ಟಿಸಲಾಗಿದ್ದು ಇದರಲ್ಲಿ 1,000 ಜನರು ಏಕಕಾಲದಲ್ಲಿ ಕುಳಿತು ಊಟ ಮಾಡುವ ಸೌಕರ್ಯವಿದೆ. ಗುಮ್ಮಟಾಕಾರದಲ್ಲಿ ನಿರ್ಮಾಣಗೊಂಡಿರುವ ಸಭಾಭವನದಲ್ಲಿ ಸುಮಾರು 6,000 ಜನರು ಒಟ್ಟಿಗೆ ಕುಳಿತುಕೊಳ್ಳಬಹುದು. ಬೃಹತ್ ಸಭೆ ಸಮಾರಂಭಗಳಿಗೆ ಈ ಸಭಾಭವನ ಸೂಕ್ತ ವೇದಿಕೆಯಾಗಿದೆ. 6 ಅಂತಸ್ತುಗಳ ಅಷ್ಟಕೋನಾಕಾರದ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಇಲ್ಲಿಯ ಕಟ್ಟಡಗಳಲ್ಲಿ ಅತ್ಯಂತ ದೊಡ್ಡ ಹಾಗೂ ಆಕರ್ಷಕ ಕಟ್ಟಡ. ಈ ಭವ್ಯ ಕಟ್ಟಡದಲ್ಲಿ ವಚನಕಾರರ ಪ್ರತಿಮೆಗಳನ್ನು ಸ್ಥಾಪಿಸಿ ಅವರ ವಚನಗಳನ್ನು ಕೆತ್ತಿಸಲಾಗಿದೆ. ಪ್ರತ್ಯೇಕ ಕಟ್ಟಡದಲ್ಲಿ ಸ್ಥಾಪನೆಗೊಂಡಿರುವ ಶರಣ ಸಾಹಿತ್ಯ ಭಂಡಾರ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಎಲ್ಲ ಗ್ರಂಥಗಳು ಲಭ್ಯ. ವಚನ ಸಾಹಿತ್ಯ ಕುರಿತು ಸಂಶೋಧನೆ ಮಾಡಲು ಬಯಸುವವರಿಗೆ ಇದೊಂದು ಅತ್ಯುತ್ತಮ ಪುಸ್ತಕ ಭಂಡಾರ. ಬಸವ ಧರ್ಮ ಪೀಠ ಸ್ಥಾಪಿಸಿರುವ ಶರಣಲೋಕ ಕೂಡಲ ಸಂಗಮದ ಮತ್ತೊಂದು ಮುಖ್ಯ ಆಕರ್ಷಣೆ. ಇಲ್ಲಿ ಸುಂದರವಾದ ಮಂಟಪಗಳಲ್ಲಿ ಶಿವಶರಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿರುವುದು ನೋಡುಗರನ್ನು 12ನೇ ಶತಮಾನಕ್ಕೆ ಕೊಂಡೊಯ್ಯುತ್ತದೆ. ಕೂಡಲ ಸಂಗಮ ತನ್ನ ಗತವೈಭವವನ್ನು ಮರಳಿ ಪಡೆದಿದೆ. ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಿದೆ. ಕೃಷ್ಣ ಮಲಪ್ರಭಾ ನದಿಗಳು ಕೂಡುವ ಕೂಡಲ ಸಂಗಮದಲ್ಲಿ ಸೂರ್ಯೋದಯ ದೃಶ್ಯ ನಯನ ಮನೋಹರವಾಗಿದೆ. ಕೂಡಲ ಸಂಗಮವು ಬಾಗಲಕೋಟೆಯಿಂದ ಸುಮಾರು 60 ಕಿಲೋಮೀಟರ್ ಮತ್ತು ಹುನಗುಂದದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಕೂಡಲ ಸಂಗಮಕ್ಕೆ ಬಾಗಲಕೋಟೆ, ಹುನಗುಂದ ಮತ್ತು ಬಿಜಾಪುರದಿಂದ ರಸ್ತೆ ಸಾರಿಗೆ ಸೌಕರ್ಯವಿದೆ. ಗದಗ್ ಬಿಜಾಪುರ ಪ್ಯಾಸೆಂಜರ್ ರೈಲಿನಲ್ಲಿ ಪ್ರಯಾಣ ಮಾಡುವವರು ಕೂಡಲ ಸಂಗಮ ಗೇಟಿನ